ಆಹಾ, ಬಂತು ಬಂತು ನಮ್ಮ ಅಜ್ಜ ಬಂತು ಈಗ. ಅಲ್ಲ, ಈಟೊತ್ತು ಗಂಟವ ಎತ್ಲಾಗ ಹೋಗಿತ್ತು ಏನೋ ಕಾಣಲ್ಲ ನಾನು. ಅಲ್ಲ, ಇವತ್ತು ಭಾನುವಾರ ಐತೆ, ಹಬ್ಬ ಮುಗ್ದೈತೆ. ಏನಾದರೂ ಹೊಸಿ ಮಾಡೋಣ, ಒಂದು ವಾರದಿಂದ ಏನು ಮಾಡಿಲ್ಲ. ಅಯ್ಯೋ, ಈ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಕಿಲಿನು ಅಂತವ. ನಾನು ನನ್ನ ಸೊಸೆ ಎತ್ತಾಗ ಅದು ಇದು ಮಾಡ್ಕೊಂಡು ಬಾಡ್ ಮಾಡೋದೇ ನಿಲ್ಸ್ಬಿಡ್ತೀವತ್ತಾಗ. ಬಾಯೆಲ್ಲ ರುಚಿ ಕೆಟ್ಟಂಗೆ ಆಗೈತೆ. ಈ ಮಳೆ ಬೇರೆ ಬತ್ತೈತೆ, ಏನಾದ್ರು ಚೆನ್ನಾಗಿ ತಿನ್ನೋಣ ಅನ್ನಿಸ್ತತೆ. ಇವು ಅಜ್ಜ ನೋಡಿದ್ರೆ ಬೆಳಿಗ್ಗೆ ಹೋದಾರೋ ಈಗ ಬತ್ತಾವ್ರೆ. ಅದು ಏನ್ಲಿಗೆ ಹೋಗಿದ್ರು, ಏನು ಕತೆನೋ. ಒಂದಿಟ್ಟು ಏನಾದರೂ ಮಟನ್ನೋ ಇಲ್ಲ ಕೋಳಿನೋ ಏನಾದ್ರು ಒಂದು ತಂದಿದ್ರೆ ಮಾಡ್ತಿರ್ಲಿಲ್ವೇ. ಇಲ್ಲ ತರೋಲ್ಲ ಅಂತಲೂ ಹೇಳೋಕ್ಕಿಲ್ಲ ಇವು ಅಜ್ಜ. ತರೋಲ್ಲ ಅಂತ ಹೇಳಿದ್ರೆ ಇಲ್ಲೇ ಒಂದು ನಾಟಿ ಕೋಳಿ ಕುಯ್ದತ್ತಾಗ ಮಾಡ್ಬಿಡೋದಪ್ಪ. ಏನು ಹೇಳೋಕ್ಕಿನ್ನು ಏನು ಇಲ್ಲ, ಈಗ ಬಂದೈತೆ. ಅದು ಏನು ಮಾಡ್ತದೋ ಏನೋ ಕಾಣಿ ಕೇಳೋಣ ತಗಿ. ಏನಾದ್ರು ಹೋಗಿ ತಂದ್ಗಿಂದದ ಪ್ಯಾಟಿಗೆ ಇಷ್ಟೊತ್ತಲ್ಲಿ ಹೋದ್ರಿ ಎಲ್ಲಿ ಸಿಗ್ತದೆ, ಏನು ಸಿಗೋಕ್ಕಿಲ್ಲ. ಏನು ಹೇಳೋದು ಇವು ಅಜ್ಜಂಗತ್ತಾಗ. ನನಗಂತೂ ತಲೆ ಕೆಟ್ಟೋಯ್ತದ ತಗಿ. ಹಳೆ ಪಾಲದಲ್ಲಿ ಹೋಗ್ರಿ ಇಷ್ಟೊತ್ತಲ್ಲಿ ಏನಂದ್ರೆ ಏನು ಸಿಗೋಕ್ಕಿಲ್ಲ. ಎಲ್ಲವ ದೋಚ್ಕೊಂಡು ಹೋಗಿರ್ತಾರೆ, ಕಾಯ್ತಿರ್ತಾರೆ ಜನಗಳು ಭಾನುವಾರ ಬರೋಕ್ಕೆ ಮರಿ ಕಡಿಯೋಕ್ಕೆ. ಇವ್ರು ಈಗ ಹೋದ್ರಿ ಎಲ್ಲಿ ಸಿಗ್ತಾರೆ 12:30 1 ಗಂಟೆಗೆ. ಇವು ಅಜ್ಜನ ಆತಗೆ ಏನು ಮಾಡೋದು ಅನ್ನಂಗೆ ಆಗೈತೆ ನನಗೆ. ಏನು ಒಂದಾದರೂ ಜವಾಬ್ದಾರಿ ತಗೊಳಕ್ಕಿಲ್ಲ. ಮನೆದು ಎಲ್ಲವ ನಾನೇ ಮಾಡ್ಕೊಂಡು ಸಾಯ್ಬೇಕತ್ತಾಗಿ. ಹಾಳಾದ್ದು ಅತ್ತಾಗ ನಾಟಿ ಕೋಳಿ ಆದ್ರದ್ದು ಕುಯ್ತೀನಿ ಅಂತ ಹೇಳ್ತೀನಿ ಅತ್ತಾಗ. ಇನ್ನೇನು ಮಾಡೋಕ್ಕಾಯ್ತದೆ. ಏನೇ ಆಗ್ಲೇ ಕೊಣಕೊಂಡು ನಿಂತ್ಕೊಂಡ್ಬಿಟ್ಟಿದ್ಯಾ? ಅಲ್ಲಿ ಕಣಿ, ನಿನಗೆ ನನಗೆ ಬೊಯ್ಯೋದು ಬಿಟ್ಟು ಇನ್ನೇನಾದ್ರೂ ಮಾಡಿದ್ದೀನಿ. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅನ್ನೋಕೆ ಇಲ್ಲಿ ಯಾವಾಗ ನೋಡಿದ್ರು ಬೊಯ್ಯೋದು. ಅಯ್ಯೋ, ನಿನ್ನ ಕೈಲಿ ಬೈಸ್ಕೊಂಡೇ ಸತ್ತೋಗ್ತೀನಿ ಕಣೆ. ನಾನು ಅತ್ತಾಗಿ ಸಾಯೋ ಗಂಟ ಬೊಯ್ಯೋದು ಬಿಡೋದ್ವಲ್ಲಿ ನೀನು. ಅದು ಯಾಕಂಗೆ ಒಣಕೊಂಡು ಬೈತಿದ್ದೆ? ಏನಾಯ್ತು ಏನಾಯ್ತು ಅಂತ ಬೇರೆ ಕೇಳಿ ನೀನು. ಅಲ್ಕಣಜ, ಹಬ್ಬ ಮುಗ್ದೈತೆ, ಭಾನುವಾರ ಬಂದೈತೆ. ಏನಾದರೂ ಒಂದಿಟ್ಟು ಬಾಡಿ ಏನಾದ್ರು ತಂದು ಹಾಕ್ಲಿ ಅತ್ತಗಿ. ಇವ್ರು ಸೊಸೆಗೂ ಮಗಂಗೆ ಹಾಕ್ಲಿ ಅತ್ತಗಿ ತಗೊಂಬರೋಣ ಅಂತ ಇಲ್ಲ. ಎಲ್ಲಿ ಹಾಳಾಗೋಗಿದ್ದದು ಇಷ್ಟೋ ತನಕವ? 12 ಗಂಟೆ 1 ಗಂಟೆ ಆದರೂ ಮನೆಗೆ ಬರೋಕ್ಕಿಲ್ವಲ್ಲ ಅಜ್ಜ ನೀನು? ಅಲ್ಲ, ತಾಟತ್ತ ಹೋಗ್ತೀನಿ ಅಂತ ಹೋಗ್ತೀಯಾ? ಅಲ್ಲೂ ಕಾಣಕ್ಕಿಲ್ಲ, ಏನೂ ಇಲ್ಲ. ಎತ್ಲಾಗ ಹೋಗಿದ್ದೆ ಅಂತವ. ಆಗಲೇ ಗೌಡ್ರು ಬಂದಿದ್ರು. ಅದೆಲ್ಲವ ಚೆನ್ನಾಗಿರೋ ಮಟನ್ ಐತೆ ಅಂತವ ತಗೊಂಬಂದೆ ಕಣ್ ಗೌರಜ್ಜಿ ಅಂದರು. ನೀನು ಎತ್ಲಾಗ ಹೋಗಿದ್ದು ಹೇಳು. ನೀನು ಹೊಸಿ ಗೌಡ್ರ ಜೊತೆಲಿ ಹೋಗಿ ತರೋಕಿಲ್ವೇ? ಅಯ್ಯೋ, ಅದು ಏನು ಮಾಡ್ತೀವಿ ಏನೋ. ಈಗ ಹಳೆ ಪಾಳಿಗೆ ಹೋದ್ರೆ ನಿನಗೆ ಮಟನ್ ಬೇರೆ ಸಿಕ್ಕದ? ಯಾವುದು ಸಿಗೋಕ್ಕಿಲ್ಲ. ಅಲ್ಲ, ನಾಳೆ ನಾಟಿ ಕೋಳಿ ಅತ್ತಾಗಿ ಹಿಡಿತೀನತ್ತಾಗಿ ಇಷ್ಟೊತ್ತಲ್ಲಿ ಹಿಡಿಯೋಕ್ಕೂ ಆಗೋಕ್ಕಿಲ್ಲ. ಅವು ಮೇಯಕ್ಕೆ ಬೇರೆ ಹೋಗಿರ್ತವೆ. ಏನು ಮಾಡೋದು ಏನೋ ಕರ್ಮ ಅತ್ತಾಗಿ. ಊರಲ್ಲಿರೋರೆಲ್ಲವ ಮಾಡ್ಕೊಂಡು ತಿಂತವ್ರೆ ಬಾಡ್ನ. ನಮ್ಮ ಅಜ್ಜಂಗೆ ಅದೇನು ಚಿಂತನೆ ಏನು ಹೊಲ ಚಿಂತನೆ ಇರ್ತದೆ ಯಾವಾಗಲೂ ಅತ್ತಾಗ ಹಾಳೋದು. ಏನು ಮಾಡ್ತೀವಿ ಹೋಗತ್ತಾಗಿ. ಮೂದವಿ ತಂದು ಒಂದಿಟ್ಟು ಹೋಗೋಣ ಮಾಡೋಣ ತರೋಣ ಅಂತ ಇಲ್ಲ. ಎಲ್ಲ ಹಾಳಾಗೋಗಿದ್ದ ಇಷ್ಟೋ ತನಕ. ಎಲ್ಲೋಗಿದ್ದ ಇಷ್ಟೋ ತನಕವ? ಅಯ್ಯೋ, ನಿನ್ ಮನೆ ಕಾಯುವಾಗ ಹೋಗ. ನಿಂತ್ಕೊಳ್ಳೆ. ಇದ್ಯಾಕೆ ಹಿಂಗೆ ಬಾಯ್ ಬಿಡ್ಕೊಂತೀಯೇ? ಲೇ, ನಾನೇನು ಹಂಗೆ ಹೊಲಿಯಕ್ಕೆ ಹೋಗಿರ್ಲಿಲ್ಲ ಕಣೆ. ಗೌಡ್ರ ಜೊತೆ ನಾನು ಹೋಗಿದ್ದೆ. ಅಲ್ಲಿ ಹಳ್ಳಿ ಮರುತ್ತವ, ಪಂಚಾಯತಿ ಕಟ್ಟಿದವ. ಆ ಕುಮಾರಣ್ಣವನಲ್ಲ ಅವನು ಇದನ್ನ ಮಾರ್ತಾವನೆ. ಎಲ್ಲಿಂದನೂ ತಂದು ಕುರಿ ಮಟನೆ ಅಂತ ಚೆನ್ನಾಗೈತೆ ಅಂತ ಒಂದ. ಕುರಿ ಮಾಂಸನೇ ಚೆನ್ನಾಗೈತೆ ಕಣ, ಎಳೆದು ಅಂತವ. ನಾನು ನೋಡ್ದೆ, ಚಂದಾಗಿ ಇತ್ತು. ಅದಕ್ಕೊಂದು 2.5 kg ಹಾಕಪ್ಪ ತೆಗೆ. 2.5 kg ಅಂತವ. ಅವ್ನು ಬಿಡ್ತಾನೆ ಹೇಳ್ಕಣಿ 2 kg ಸಾಕಣ್ಲ. ನಾವು 24 ಜನ ಅಂದ್ರು ಕೇಳೋಕ್ಕಿಲ್ಲ ಹುಡುಗತೆಗಿ. ಇನ್ನೊಂದಿಟ್ಟು ತಗಳಜ ಅಂತ ಒಂದ. ಅದಕ್ಕೆ ತೆಗಿ 2.5 ಹಾಕತೆಗೆ ತಿನ್ಕಂತೀವಿ ಚೆನ್ನಾಗೈತೆ ಅಂತಿದ್ಯಲ್ಲ ಅಂತವ. ಒಂದು 2.5 kg ತಂದೆ ಕಡಿ. ಗೌಡ್ರು ಅಲ್ಲಿಂದನೇ ತಗೊಂಡೋದ್ರು. ಅವ್ರು 1 kg ತಗೊಂಡೋದ್ರು. ನಾನು 2.5 kg ತಂದೆ. ತಗ. ಅದು ಯಾಕಂಗೆ ಬಡ್ಕೊಂತಿರ್ತಿ ಯಾವಾಗ್ಲೂ? ಏನು ಇವಳು ಒಬ್ಳಿಗೆ ಏನೋ ಮನೆ ಜವಾಬ್ದಾರಿ ಎಲ್ಲ ಇರೋದು. ಅಯ್ಯಯ್ಯೋ, ನೋಡಿದಿನ್ ಕಡೆ ನಿನ್ ಮನೆ ಜವಾಬ್ದಾರಿ ತಗೊಳೋದ್. ನಾ ಬೆಳಗಿಂದ ಅದು ಎಲ್ಲೆಲ್ಲಿ ಹೋಗಿ ಮಾತಾಡ್ಕೊಂಡು ಈಗ ಬಂದಿದ್ಯೋ ಮನೆಗೆ. ನನಗೆ ಹೇಳೋಕೆ ಬಂದೋಳಿ. ತಗೊಂಡು ಒಳಗೆ ಕೊಡು. ಸೊಸಿಗೆ ಬೇಗ ಅಡುಗೆ ಮಾಡಕ್ಕೆ ಹೇಳು. ಮಧ್ಯಾಹ್ನ ಊಟಕ್ಕೆ ಮಾಡ್ಲಿ ಅತ್ತಾಗ. ಮಧ್ಯಾಹ್ನ ಒಂದು ಊಟ, ರಾತ್ರಿ 1 ಹೊತ್ತು ತಿನ್ನೋಣ ತಗಿ. ಅಯ್ಯಯ್ಯೋ, ಇವು ಅಜ್ಜ ತಂದ್ಬಿಟ್ಟೈತಲ್ಲಪ್ಪ. ನಾನು ಸುಮ್ಕೆ ಬೈದ್ಬಿಟ್ನಲ್ಲಿ ಇಷ್ಟೊತ್ತು ಗಂಟವ. ಏನು ಅನ್ಕೊಳಕ್ಕೆ ಹೇಳ್ಬಿಡತ್ತೆ. ಏನಾದರೂ ಒಂದು ಯಾಬಾರಿಸ್ಬಿಡೋಣ. ಏನು ಈಟೊತ್ತು ನಾನು ತಂದ್ಬಿಟ್ಟು ನೀನು ಈಗಲೇ ಬೇಕು ಅಂತಂದ್ರೆ ಊಟ ಎಲ್ಲಿಂದ ಆದದು? ಆ ಹುಡುಗಿ ಅದೇನೋ ಪಾತ್ರ ಉಜ್ತಾ ಕೂತವಳು ಇತ್ಲಲ್ಲಿ. ಬಂದಮೇಲೆ ಮಾಡ್ತೀನಿ. ಎಷ್ಟು ತಂದಜ? ಇದೇನ ಬಾರನೇ ಇಲ್ಲ. ಎಷ್ಟು ತಗೊಂಬಂದು? 2.5 kg ಅಂತಿದ್ದು. ಇದೇನಿದು 1 kgನೂ ಇಲ್ಲ, ಬಾರನೇ ಇಲ್ವಲ್ಲ ಜ? ಏನು ಮೋಸ ಗೀಸ ಮಾಡಿದ್ರೆ ಸರಿಯಾಗಿ ತೂಕ ನೋಡ್ಕೊಂಡೆ ಏನಜ? ಎಂತ ಮೋಸನೇ ನಮ್ಮ ಕುಮಾರ ಮಾರ್ತಿರೋನು. ಇನ್ಯಾರೆಲ್ಲ ಕಣೆ ಅವನು ಎಂತ ಮೋಸ ಮಾಡಾನೆ. ನೀ ಸುಮ್ನೆ ಏನೋ ಅನ್ಬೇಡ ಕಣೆ. ನೀನು ಗೌರಿ ಒಳಿಗೆ ಹೋಗಿ ಮಾಡೋಗಿ ಒಂದು ಪಾತ್ರೆಲಿ ಹಾಕೋಗಿ ಗೊತ್ತಾಯ್ತದೆ. ನೀನು ಸುಮ್ಕೆ ಮೋಸ ಮಾಡೋರು ಹಂಗೆ ಹಿಂಗೆ ಅಂತೆಲ್ಲ ಅನ್ಬೇಡ ಅತ್ತಾಗಿ. ಅವನು ಯಾಕೆ ಮೋಸ ಮಾಡೋಕೆ ಬಂದನು? ನಾನೇನು ತೂಕ ಮಾಡೋದು ಮಾತ್ರವ ನೋಡ್ದ ಇಲ್ಲ ಕಣೆ. ನಾನೇನು ತೂಕ ಮಾಡೋದು ನೋಡಲಿಲ್ಲ. ಏನಾಯ್ತು ಅಂದರೆ ಕೊಡಪ್ಪ ಅಂತಂದು ಮನೇಲಿ ತೂಕದ ಮಿಷಿನ್ ಬಿಟ್ಟು ಬಂದಿದ್ದೀನಿ ಕಣ. ಅಲ್ಲಿಗೆ ಹೋಗಿ ಹಾಕೊಂಬತ್ತೀನಿ ಅಂತ ತಗೊಂಡೋಗಿ ಕವರ್ನಾಗ ಹಾಕೊಂಬಂದ ಕಣೆ. ನನಗೊಂದು ಕವರು, ಗೌಡ್ರಿಗೊಂದು ಕವರ್ ಹಾಕೊಂಬಂದ. ಅಯ್ಯೋ, ಇದ್ರ ಮನೆ ಕಾಯುವಾಗ ಹೋಗ. ಹಿಂಗೆ ಕಣಜ ನೀನು ಟೋಪಿ ಹಾಕಿಸ್ಕೊಂಬರೋದು? ಮೊದಲೇ ತಲೆ ಮೇಲೆ ಟೋಪಿ ಇಟ್ಕೊಂಡಿದ್ದು, ಇನ್ನು ಅದ್ರ ಮೇಲೆ ಇನ್ನೊಂದು ಟೋಪಿ ಹಾಕಿಸ್ಕೊಂಬತ್ತಿಯಲ್ಲ ಜ ನೀನು. ನಿನಗೇನು ಬಂದಿರೋದು ಹೋಗತ್ತಾಗಿ? ಎಷ್ಟು ಹೇಳೋದು ನಿನಗೆ? ಏನು ಅರ್ಥ ಆಗಕ್ಕಿಲ್ವೇನಜ ನಿನಗೆ? ಅಲ್ಲಿ ಕಣಜ
ಯಾರಾದ್ರೂ ತೂಕದ ಮಿಸಿನ್ ನೋಡ್ದಂಗೆ ಮಟನ್ ಹಾಕಿಸ್ಕೊಂಬಂದಾರೇನಜ ಅವ್ನ ಮನೆಗೆ ತಗೊಂಡೋಗಿ ತೂಕ ಮಾಡ್ಕೊಂಬಂದು ಆಗ್ತಂತ ಹೇಳ್ತೀಯಲ್ಲ ಜಾ 1 ಕೆಜಿನೂ ಇಲ್ಕಣ ನಡಿಯಜ ಇಲ್ಲ ಅದು ತೂಕ ಮಾಡ್ಸನ್ ಗೊತ್ತಾಯ್ತದ ನಿನಗೆ ಒಂದೇ 1 ಕೆಜಿನೂ ಇಲ್ಲ ಸರಿಯಾಗಿ ಅಂತ ಮಟನ್ ಕೊಟ್ಟು ಕಳ್ಸೋ ನಾವು 2.5 ಕೆಜಿ ದುಡ್ಡು ಇಸ್ಕೊಂಡು ನೀನು ಕೊಟ್ಟು ಬಂದಿದ್ಯಲ್ಲ ಎಷ್ಟು ಕೊಟ್ಟಜ ಕೆಜಿಗೆ? ಅಯ್ಯೋ ರಾಮೇ, ಹಿಂಗೆಲ್ಲ ಮೋಸ ಮಾಡ್ತಾನೆ ಅಂತ ಗೊತ್ತಿರ್ಲಿಲ್ಲ ಕಡೆ. ನಮ್ಮ ಹುಡುಗ ಅಲ್ವೇನೆ ಇನ್ಯಾಕೆ ಮೋಸ ಮಾಡ್ತಾನೆ ಅಂತವ ನಾನು ಹಿಂಗೆ ಬಂದ್ಬಿಟ್ನಲ್ಲೇ. ಆದ್ರೂ ಗೌಡ್ರು ಹೇಳಿದ್ರು ಒಂದ್ಸರಿ ನೋಡ್ಬೇಕಿತ್ಕೊಂಡು ರಂಗಜ್ಜ ಯಾರಾದ್ರೂ ಒಬ್ರು ಹೋಗಿ ಅಂತವ. ನಾನೇನು ಅನ್ಕೊಂಡೆ ನಮ್ಮ ಹುಡುಗ ಊರಿನ ಹುಡುಗ ಯಾಕೆ ಮೋಸ ಮಾಡೋನು ಅಂತವ. ನಾನು ಸುಮ್ಕಾದ್ರೆ ಮೋಸ ಮಾಡ್ಬಿಟ್ಟಾರ ನನ್ನ ಮಗ. ಏನು ಮಾಡೋದು ಇವಾಗ? ನಡಿ ಹೋಗನ್ ಕೇಳೋನ್ ನಡಿ, ಪಂಚಾಯತಿ ಕಟ್ತವ ಇರ್ತಾನೆ, ಇನ್ನೇನು ಹೋಗ್ಬಿಟ್ಟಿರ್ತಾನೆ ಅವನು. ನಡಿ ಕೇಳೋನ್ ನಡಿ, ನನ್ನ ಮಗಂಗೆ ಐತಿ ಇವತ್ತು. ನನಗೆ ಮೋಸ ಮಾಡೋಷ್ಟು ಧೈರ್ಯ ಬಂತೇನೋ ಅವನಿಗೆ. ಕೇಳೋಕಿಲ್ಲಿ ಅಜ್ಜ ಬುದ್ಧಿ ಇಲ್ಲ ಅಂತವ ಏನೋ. ಯಪ್ಪ ಯಪ್ಪ ಯಪ್ಪ, ಏನು ಜನಗಳೇ, ಕೆಜಿಗೆ ಬೇರೆ 700 ರೂಪಾಯಿ ಕೊಟ್ಟು ತಂದಿದ್ದೀನಿ ಕಣೆ ಚೆನ್ನಾಗಿರೋ ಮಟನು ಅಂತವಾ. ಯಪ್ಪ ಯಪ್ಪ, ಏನು ಮೋಸ ಮಾಡ್ತಾರೆ ಈ ಕಾಲದಲ್ಲಿ. ಯಾರನ್ನೂ ನಮ್ಮಂಗಿಲ್ ಕಣೆ ಯಪ್ಪ. ಗೌರಕ್ಕ ಏನಾತು? ಯಾಕೆ ರಂಗಜ್ ನೀನು ದಾರಿಲಿ ನಿಂತ್ಕೊಂಡು ಹಿಂಗೆ ಚರ್ಚೆ ಮಾಡ್ತಿದ್ದೀರಲ್ಲ, ಏನಾತಕ್ಕ? ಅಯ್ಯೋ ಏನಂತ ಹೇಳಿ ಸಾವಿತ್ರಿ ಬಾರೆ. ಇವ ಅಜ್ಜ ನಮ್ಮ ಕುಮಾರ ಅವನಲ್ಲ ಕುಮಾರ, ನನ್ನ ಮಗ ಏನವ ಇದು ಮಟನ್ ತಗೊಂಬಂದು ಎಲ್ಲಿಂದನೂ ಕುಯಿಸ್ಕೊಂಬಂದು ಮಾರ್ತಾ ಕೂತಿದ್ದಂತೆ. ಹಳ್ಳಿ ಕಟ್ಟೆದವ ಚೆನ್ನಾಗೈತಲ್ಲ, ಎಳೆ ಮಟನ್ ತಗೊಂಡೋಗೋಣ ಅಂತ 2.5 ಕೆಜಿ ಹಾಕಪ್ಪ ಅಂತವ. ಅದುವೇ ತೂಕನು ಮಾಡಿಸಿಲ್ಲ ಇವ ಅಜ್ಜ. ಅವ್ನ ಮನೆಗೆ ತಗೊಂಡೋಗಿ ತೂಕ ಮಾಡ್ಕೊಂಡು ಹಾಕೊಂಬ ತಿನ್ಕೊಳಜ ಅಂದೈತೆ. ಇವ ಅಜ್ಜ ಹ್ಞೂ ಅಂದು ಕೊಟ್ಟು ಕಳ್ಸೈತೆ. ದುಡ್ಡು ಇಸ್ಕೊಂಡು ಅವನು 1 ಕೆಜಿ ಮಸ್ಟ್ ಮಟನ್ ಹಾಕ್ತಾ ಕಳಿಸ್ತಾ. ಇವ ಅಜ್ಜೇನು ಹೋಗಿ ತೂಕ ಮಾಡೋದ ಗೊತ್ತಾಯ್ತದ ಅಂತವ. ಮನೆಯವ್ರಿಗಿನ್ನೇನು ಗೊತ್ತಾಯ್ತದ, ಸುಮ್ಮ ಮಾಡ್ತಾರೆ ಸಾರ ಅಂತವ. ಹಂಗೆ ಮಾಡಿ ಕಳ್ಸೋನ್ ಕಣೆ. 1 ಕೆಜಿನೂ ಇಲ್ಲ, ತಗೈಲಿ ಹಿಡಿದು ನೋಡಿ ನೀನೇ ಗೊತ್ತಾಯ್ತದೆ. ಅಯ್ಯೋ ಅಯ್ಯೋ ಅಯ್ಯೋ, ಹ್ಞೂ ಕಣಕ್ಕ, 1 ಕೆಜಿನೂ ಇಲ್ವಲ್ಲಕ್ಕ ಸರಿಯಾಗಿ. ಈಟೇ ಇಟ್ಟು ಬಂದದೇನಕ್ಕೆ 2.5 ಕೆಜಿ ಮಟನ್ ಹೆಂಗಿರ್ಬೇಕು? ಅಲ್ಲ ಕಣಜ್ಜ, ನಿಂಗೂ ಗೊತ್ತಾಗ್ಲಿಲ್ಲ ರಂಗಜ್ಜ, ಹಂಗೆ ತಂದಿದೆಯಲ್ಲ. ಅಯ್ಯೋ ಗೌರಜ್ಜಿ, ನಿನಗೆ ಗೊತ್ತಿಲ್ಲ, ಅವ ಈ ಕುಮಾರಣ್ಣವನಲ್ಲ ಎಲ್ಲರ ತಾವು ಮೋಸ ಮಾಡೋದೆಯಾ? ಅಯ್ಯೋ ಹೊಸಿ ಮೋಸ ಮಾಡಿಲ್ಲ ಅವನು. ಅಲ್ಲೆಲ್ಲವ ಪ್ಯಾಟರ್ನಿಗೆಲ್ಲ ಮೋಸ ಮಾಡಿ ಮಾಡಿ ದುಡ್ಡು ಮಾಡ್ಕೊಂಬಂದಿರೋನವನು. ಏನೇನೋ ಅನ್ಕೋಬೇಡ ನೀನು ಅವನ್ನ. ಈ ಅಜ್ಜ ಅಯ್ಯೋ ನಮ್ಮ ಹುಡುಗ ಅಲ್ವಾ ಅಂತವ ತಂದ್ಬಿಟ್ಟೈತೆ. ಹೋಗ್ರಿ ಮೊದ್ಲು ಹೋಗ್ರಿ, ಅಲ್ಲಿ ಪಂಚಾಯತಿ ಕಟ್ಟದವ ಹೇಳ್ತೀನಿ ಇರ್ತಾರ ಅಲ್ಲೆಯ. ಹೋಗಿ ಬೆಂಡೆತ್ತಿ ಸರಿಯಾಗಿ ಹಾಕಿಸ್ಕೊಂಬರ್ದು ತೂಕವ. ಹ್ಞೂ ಕಣಮ್ಮಿ, ಅದಕ್ಕೆ ಹೋಗನ್ ಬಾ ಅಂತಿದ್ದೀನಿ. ನಮ್ಮ ಅಜ್ಜಿಂಗೆ ಹೋಗ್ತೀವಿ ಈಗ. ಲೇ ಕುಮಾರ ನಿಂತ್ಕೊಳ್ಳ ಅಲ್ಲಿ. ಏನಾಯ್ತು ರಂಗಜ್ಜ? ಯಾಕಜ್ಜ ಹಿಂಗೆ ಕಿರ್ಚಾಡ್ತಿದ್ಯಾ? ಏನಾತಜ? ಏನಾಯ್ತು ಅಂತವ ಕಣಿ ಬೇರೆ ಕೇಳ್ತೀಯಲ್ಲ. ಮಾಡಿರೋನು ಗೊತ್ತಿಲ್ವ ಏನು ಮಾಡಿದ್ಯಾ ಅಂತವ? ಅಲ್ಲ ಕಣ್ಲ, ಗೊತ್ತಾಗ್ದಲೇ ಇರೋನು ಮುದ್ಕಪ್ಪ ಅಂತವ. ಹಿಂಗೆ ಮೋಸ ಮಾಡೋರಿಲ್ಲ. ಗೌಡ್ರವನು ಜೊತೆಗೆ ಬಂದವ್ರೆ, ಗೌಡ್ರು ನೋಡೋರೆ ನೀನು ಮಾಡಿರೋ ಮೋಸನ. ನಡಿ ಪಂಚಾಯತಿ ಕಟ್ಟಿಗೆ ಇವತ್ತೈತೆ ನಿನಗೆ. ಅಲ್ಲ ಕಣ್ಲ, 1 ಕೆಜಿ ಮಟನ್ ಅಷ್ಟು ಮಟನ್ ಹಾಕಿಲ್ಲ, 2.5 ಕೆಜಿ ಮಟನು ಅಂತವ ಕೊಟ್ಟು ಕಳ್ಸಿದ್ಯಲ್ಲ ನೀನು. ಎಂತನಿರ್ಬೇಕು ನೀನು ಅಂತವ ನಾನು. ಏನು ಅನ್ಕೊಂಬಿಟ್ಟಿದ್ದೀನಿ ನೀನು? ನನ್ಗೇನು ಗೊತ್ತಾಗಕ್ಕಿಲ್ಲ. ದಡ್ ನನ್ನ ಮಗ ಟೋಪಿ ಹಾಕೊಂಡು ನನ್ನ ಮೊದಲೇ ಟೋಪಿ ಇನ್ನೂ ಹಾಕ್ಬಿಟ್ಟು ಕಳ್ಸೋಣ ಅಂತೇನೋ ಅಲ್ವೇ? ಅಯ್ಯೋ ನಾನು ಯಾಕೋ ಹಂಗೆ ಮಾಡೋಣ? ನಾನು 2.5 ಕೆಜಿ ಮಟನ್ನು ನಿಮಗೆ ಹೇಳ್ದೆ ತಾನೇ, ನಿಂಗೂ ಗೌಡ್ರಿಗೆ ಬನ್ನಿ ಅಲ್ಲಿ ಮನೆ ತಾವು ನೋಡ್ಕೊಳ್ರಿ ಬೇಕಿದ್ರೆ ಅಂತವ. ನೀವಿಬ್ರು ಬರೋಕ್ಕಿಲ್ಲ ಅಂತಂದ್ರಿ. ಸರಿ ಬಿಡ್ರಪ್ಪ ಆತು ಅಂತವ. ನಾನೇ ಹೋಗಿ ತೂಕ ಹಾಕೊಂಬಂದೆ ಕಣಜ. ನೀನು ಏನು ಮಾಡ್ದು ಏನೋ ಗೊತ್ತಿಲ್ಲ, ಯಾರಿಗಾರು ಬೇರೆ ಮನೆಗೆ ಕೊಟ್ಟೆ ಏನೋ. ಈಗ ಹೋಗಿ ಗೌರಜ್ಜಿ ತಾವು ನೀನು 1 ಕೆಜಿ ತಗೊಂಡೋಗಿ 2.5 ಕೆಜಿ ಅಂತಂದರೆ ನನಗೆ ಗೊತ್ತಿಲ್ಲ ಕಣಜ. ನಾನಂತೂ 2.5 ಕೆಜಿ ಕೊಟ್ಟಿದ್ದೆ. ನಿನಗೆ ಅಷ್ಟೊಂದು ಇದ್ದಿದ್ರೆ ನೀನು ಇಲ್ಲಿಯೇ ತೂಕ ಮಾಡಿಸ್ಕೊಂಡು ಹೋಗ್ಬೇಕಿತ್ತು ಕಣಜ. ನಿನಗೆ ಗೊತ್ತಾಗ್ಲಿಲ್ವೇನಜ ತೂಕ 2.5 ಕೆಜಿದು ಎಷ್ಟಿರುತ್ತೋ 1 ಕೆಜಿದು ಎಷ್ಟಿರುತ್ತೋ ಅಂತವ? ಇವಾಗ ಬಂದು ಕಿರ್ಚಾಡ್ತಿದ್ಯಲ್ಲ ಜ ನೀನು. ಸಾಕು ಮುಚ್ಚಲ ಬಾಯಿಲೇ ಲೋಪರ್ ನನ್ನ ಮಗನೇ. ಏನವ ನಮ್ಮೂರ್ನನು ಪಾಪ ಅಂತವ. ನಾನು ಸುಮ್ಕಾದ್ರೆ ಗೌಡ್ರು ಜೊತೆಗಿದ್ರಲ್ಲ, ಸಾಕ್ಷಿಗೆ ಯಾರು ಇಲ್ಲ ಅಂತ ಅಂದ್ಕೊಂಡು ಮಾತಾಡ್ತಿದ್ಯಲ್ಲ. ಕರಿತೀನಿ ಗೌಡ್ರನ್ನ ನಿನಗೆ. ಬೂರ್ಬಿಟ್ಟು ಓಡಿಸ್ತೀನಿ ನಿನಗೆ. ಚಾಟಿ ಎಟ್ಕೊಟ್ಟು ನಿನಗೆ ಹಿಂಗೆ ಮೋಸ ಮಾಡಿ ನೀನು ಹಾಳು ಮಾಡ್ಕೊಂಡು ಹಿಂಗೆ ಜೀವನಾನ ತಿರುಗ್ತಿರೋದು ನೀನು. ಒಂದೆಲ್ಲ ಮಾಡ್ಕೊಂಡು ಅದು ಇದು ಕೆಲಸಗಳು ಮಾಡ್ಕೊಂಡು ಥೋ. ಅಲ್ಲ ಕಣ್ಲ, ಇಂಥ ಬಾಳು ಬದುಕ್ಬೇಕಾ? ನಿನಗೇನು ನಾಚಿಕೆ ಆಗಲ್ಲ ಹೋಗತ್ತಾಗಿತ್ತು. ಕುಮಾರ, ಬುದ್ಧಿ ಇಲ್ವೇ ನಿನಗೆ? ಏನಂತ ಅನ್ಕೊಂಬಿಟ್ಟಿದೀಯಾ? ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಈ ಊರಲ್ಲಿ ಅಂತ ಅನ್ಕೊಂಡಿದ್ದೀ ಏನು ಅಂತವ? ನನ್ನ ಗಂಡಂಗೆ ಮೋಸ ಮಾಡಿ ಕಳ್ಸೋಷ್ಟು ಧೈರ್ಯ ಬಂತೇನು ನಿನಗೆ? ನಾನು ಸುಮ್ಕಾಗ್ಬಿಡ್ತೀನೇನು? ನನ್ನ ಗಂಡ ಯಾರ ಮನೆಗೋ ಯಾಕೆ ಮಟನ್ ತಗೊಂಡೋಗಿ ಕೊಡ್ತಾನೆ? ಏನು ಮಾತಾಡ್ತಿದ್ದೀನಿ ನೀನು? ಮಟನ್ ಏನು ಮಾಡ್ದೋ ಏನೋ ಗೊತ್ತಿಲ್ಲ, 1 ಕೆಜಿ ತಗೊಂಡೋಗಿ ಗೌರಜ್ಜಿ ಕೊಟ್ಟಿದ್ದೆ ಅಂದರೆ ಏನು ಅರ್ಥ ಅಂತವ? ನನ್ನ ಗಂಡನ ಮೇಲೆ ಯಾವ ಸಂಶಯ ಪಡೋಂಗೆ ಮಾಡ್ತೀಯ ನೀನು? ಗಂಡ ಹೆಂಡತಿ ಬಗ್ಗೆ ಉಳಿಯಿಂದಾಗ ಬೇರೆ ಬರ್ತೀಯ. ಮೋಸ ಮಾಡೋದಲ್ದೇನೆ ನಾಚಿಕಾಗಲ್ಲ ನಿನಗೆ. 2.5 ಕೆಜಿ ಅಂತವ 1 ಕೆಜಿ ಕೊಟ್ಟು ಕಳಿಸಿದ್ಯಾ? ಅಜ್ಜಿಂಗೆ ಹೆಂಗೆ ಗೊತ್ತಾಯ್ತದ? ಸುಮ್ಮನೆ ತಗೊಂಡೋಯ್ತದ ಮನೆಗೆ ಅಂತವ. ಮನೇಲಿ ಸುಮ್ಮನೆ ಮಾಡ್ತಾರಲ್ಲ ಇನ್ನೇನು ಅಂತವ? ನಿನಗೆ ಖುಷಿ ಏನೋ? ಚೆನ್ನಾಗಿ ಮೋಸ ಮಾಡಿದೆ ಇವತ್ತು ಅಂತವ. ಹಿಂಗೆ ಮೋಸ ಮಾಡಿದ ದುಡ್ಡಲ್ಲಿ ಯಾರು ಉದ್ಧಾರ ಆಗಿಲ್ಲ. ಹೇಳ್ತಾ ಇದ್ದೀನಿ ನೋಡು ಕುಮಾರ, ಇವತ್ತೇ ಹೇಳ್ತಾ ಇದ್ದೀನಿ, ಯಾರು ಉದ್ಧಾರ ಆಗಿಲ್ಲ. ನಾನು ನೋಡಿದ್ದೀನಿ ಎಷ್ಟೋ ಜನ ನಿನ್ನಂತರ್ನ. ನನ್ನ ಮಕ್ಕಳು ಉದ್ಧಾರ ಆಗಿಲ್ಲ. ಮುಚ್ಕೊಂಡು ಬಾಯ, ಇನ್ನು 1.5 ಕೆಜಿ ಹಾಕ್ಕೊಡು, ಇಲ್ಲ 1.5 ಕೆಜಿ ದುಡ್ಡು ವಾಪಸ್ ಕೊಡು. ಇಲ್ಲ ಅಂತಂದ್ರೆ ತಗ ಎಲ್ಲ ದುಡ್ಡು ವಾಪಸ್ ಕೊಡು. ನೀನು ಹೆಂಗೆ ಕೊಟ್ಟಿದ್ದಿ ಕವರ್ನ ಹಂಗೆ ವಾಪಸ್ ಕೊಡ್ತಿದ್ದೀವಿ ನೋಡು. ಮುಚ್ಕೊಂಡು ವಾಪಸ್ ಕೊಡ್ಬೇಕು ದುಡ್ಡು ಅಷ್ಟೇಯ. ಇಲ್ಲ ಅಂತಂದ್ರೆ ಇವತ್ತು ಬಿಡೋಕಿಲ್ಕಣ್ಣ ನಿನ್ನ.
ಯೋನಜಿ ಮಾತಾಡ್ತಿದ್ಯಾ? ನಾನು ಯಾಕಜ್ಜಿ ವಾಪಸ್ ಕೊಡ್ಬೇಕು ದುಡ್ಡನ್ನ? ಅಲ್ಲ, ನೀವು 2.5 kg ತಗೊಂಡೋಗಿ 1 kg ವಾಪಸ್ ತಂದು ಪೂರ್ತಿ ದುಡ್ಡು ವಾಪಸ್ ಕೊಡೋ ಅಂದ್ರೆ ನಾನು ಯಾಕೆ ಕೊಡೋಣ? ಅಷ್ಟಿದ್ದರು ಇಲ್ಲೇ ನಿಂತ್ಕೊಂಡು ತೂಕ ಮಾಡಿಸ್ಕೋಬೇಕಿತ್ತು. ನಾನು ಮನೆಗೆ ಹೋಗ್ಬೇಕಾದ್ರು ತೂಕ ಮಾಡೋಕ್ಕೆ ಹೇಳಿದ್ದೀನಿ. ಕೇಳು, ಗೌಡ್ರು ಅವರೇ ಕರೆಸ್ರಿ ಗೌಡ್ರನ್ನ. ಗೌಡ್ರು ರಂಗಜ್ಜನ ಹೇಳ್ದಾಗ ಏನಂದ್ರು, ಬೇಡ ನಾವು ಬರಲ್ಲ, ಹೋಗಪ್ಪ ತೂಕ ಹಾಕಬ ಅಂತ ಅಂದಮೇಲೆ ಇವಾಗ ಏನು ಬಂದ್ಬಿಟ್ಟು ಕೇಳ್ತಿರೋದು? ನೀವು 2.5 kg ತಗೊಂಡೋಗಿ 1 kg ತಂದು ಮೋಸ ಮಾಡಿದ್ರಿ. ಎಂಥ ಜನಗಳು ನೀವಿಬ್ರುವೆ? ನನಗೇನು ಬೈಯೋದು? ನೀವಿಬ್ರು ಮೋಸ ಮಾಡ್ತಿರೋದು ನನಗೆ. ನನಗೆ ದುಡ್ಡು ವಾಪಸ್ ಕೊಡು ಅಂತಂದ್ರೆ ಎಲ್ಲಿಂದ ಕೊಡೋಣ? ಯಾಕೆ ಕೊಡೋಣ ದುಡ್ಡನ್ನ? ಇಲ್ಲೇ ಇಲ್ಲೇ ತೂಕ ಹಾಕಿಸ್ಕೊಂಡು ಹೋಗ್ಬೇಕು. ಈಗ ಪ್ಯಾಟಿಲ್ ಅಂಗಡಿಯಿಂದ ತಂದು ಮನೆಗೆ ತಂದು ವಾಪಸ್ ತಗೊಂಡೋಗಿ ಇಷ್ಟಿತ್ತು ಅಷ್ಟಿತ್ತು ಅಂತಂದ್ರೆ ಕೇಳ್ತಾರ ಅವರು. ಹಂಗೆ ಯಾಕಣಜಿ, ಇದುವೇ ವ್ಯವಹಾರದಂಗೆ ಇರಬೇಕು. ನಿಮ್ಗೆ ಒಟ್ಟು ಬೆದ್ರಿಕೆಗೆ ಅಲ್ಲಿ ಅದ್ರಕ್ಕಿಲ್ ನಾನು ಹೇಳ್ತಾ ಇದ್ದೀನಿ ನೋಡು. ನಡಿ ಗೌಡ್ತವೆ ಹೋಗೋಣ, ಅದೇನು ತೀರ್ಮಾನ ಅಂತ ಮಾಡೋಣ, ನಡೀರಿ ನೋಡೋಣ. ಏನು ಅನ್ಕೊಂಬಿಟ್ಟಿದ್ದೀರಿ ನೀವು? ನನಗೇನು ಅಂತಗತಿ ಬಂದಿಲ್ಲ ಇನ್ನು ನಿಮಗೆ ಮೋಸ ಮಾಡೋಕಂಥದ್ದು. 1 kg ಎಲ್ಲ 2.5 kg ಹೇಳಿತ್ತು ರಂಗಜ್ಜ, ನಾನು ತೂಕ ಮಾಡಿ ಹಾಕಿದ್ದೀನಿ ನನ್ನ ಕಣ್ಣಾರೆ ನೋಡ್ಕೊಂಡು. ನೀವಿನ್ನೂ ಬಂದು ನನಗೆ ಹಂಗೆ ಹಿಂಗೆ ಅಂತ ಮಾತಾಡೋದು ಸರಿ ಇರೋಕ್ಕಿಲ್ಲ. ಯಾವ ದುಡ್ಡು ಕೊಡಲ್ಲ, ಏನೂ ಇಲ್ಲ. ನಾನು ನಡೀರಿ ಗೌಡ್ರತಾವ ಮಾತಾಡೋಣ, ಏನೈತೆ ಅಂತವ ತೀರ್ಮಾನ ಮಾಡೋಣ. ನಡೀರಿ. ಬಾರ್ಲಾ ನಡೀಲಾ, ತೀರ್ಮಾನ ಆಗ್ಲೇ ಬಿಡ್ಲಿ. ಇವತ್ತು ಐದ್ಕೊಂಡ್ಲಾ ನಿನಗೆ ಬಿಡಲ್ಕೊಂಡ್ಲಾ. ಇವತ್ತು ನಾನು ಆ ಊರಿಂದ ಆಚಿಕೆ ಹಾಕ್ಸೋದಾಗೋಗ್ಲಿ, ಆಚಿಕೆ ಹಾಕ್ಸದ್ಕೊಂಡ್ಲಾ. ನೀನು ಇಂಥ ಮೋಸ ಮಾಡೋದು ನಿನ್ನ ನಿನ್ನಂತ ನಂಬಿ ನಾನು ಹೋಗ್ಲಾ ತೂಕ ಹಾಕಮ್ಮ ಅಂತ ಬೇರೆ ಕಳ್ಸಿದ್ನಲ್ಲ. ಯಾರನ್ನು ನಂಬಾರ್ಕೊಂಡ್ಲ ಈ ಕಲಿಯುಗದಲ್ಲಿ. ಇವತ್ತು ಬುದ್ಧಿ ಬಂದು ನೋಡಿ ನನಗೆ. ನಡಿ ಗೌಡ್ರತಾವ್ ನಡಿ, ಅದೇನು ತೀರ್ಮಾನ ಮಾಡೋಣ ನಡಿ.